ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಅವ್ರ ವೈಫು ಪಾಪ ಅವರು ಕಣ್ಣೀರಾಗ್ತಾ ಇದ್ದನ್ನು ನೋಡಿದ್ರೇ ಹೊಟ್ಟೆ ಉರಿಯುತ್ತೆ. ಹೆಂಗಿರ್ತಾ ಇದ್ರು ಸರ್ ಅವರು ಸೆಟ್ಟಲ್ಲಿ? ಸರ್ ಸೆಟ್ಟಲ್ಲಿ ಪ್ರತಿದಿನ ಅವರು ಗಂಡನ ಜೊತೆಲಿ ಬರೋರು ಸರ್. ಬಟ್ ನೋಡಿದವ್ರಿಗೆ ಗಂಡ ಹೆಂಡತಿ ಅಂದರೆ ಹೀಗಿರ್ಬೇಕಪ್ಪ ಅನ್ನಿಸ್ತಾ ಇತ್ತು. ಅಷ್ಟು ಕೋಆಪ್ರೇಟಿವ್ ಇರ್ತಾ ಇದ್ರು, ಇನ್ಸ್ಟ್ರಕ್ಷನ್ಸ್ ಕೊಡ್ತಾಯಿದ್ರು. ಅವ್ರು ಆ್ಯಕ್ಟಿಂಗ್ ಮಾಡುವಾಗ ಅಡ್ಮೈರ್ ಮಾಡ್ತಾಯಿದ್ರು. ಜೊತೆಗೆ ಇವಾಗ 25 ಇಯರ್ಸ್ದು ಸೆಲೆಬ್ರೇಷನ್ ಮಾಡಬೇಕು ಅಂತೆಲ್ಲ ಪ್ಲಾನಿಂಗ್ ನಡೀತಾ ಇತ್ತು. ಏನು ಆ್ಯನಿವರ್ಸರಿನಾ? ಹೌದು. ಸೊ ಇಷ್ಟೆಲ್ಲ ಇದ್ದಾಗ ಪಾಪ ಹೆಣ್ಮಗು ನೋಡಿದ್ರೆ ಎಂಥವ್ರಿಗೂ ಕಣ್ಣೀರು ಬರುತ್ತೆ. ಏನು ಮಾಡ್ಬೇಕಂತ ಅರ್ಥ ಆಗ್ತಾ ಇಲ್ಲ ಅವ್ರಿಗೆ. ಕರೆಕ್ಟ್ ಕರೆಕ್ಟ್. ಇಷ್ಟೆಲ್ಲ ಪ್ಲ್ಯಾನ್ಸ್ ಮಾಡ್ಕೊಂಡಿದ್ದು ಈ ವಯಸ್ಸು ಹೋಗೋ ವಯಸ್ಸಲ್ವಲ್ಲ ಸರ್. ಒಂದು 70 ವರ್ಷ ಆಗಿದೆ, ಅನಿಶ್ಚಿತ ಇರ್ತೈತೆ ಯಾವಾಗ ಹೋಗ್ತಾರೆ ಅಂತ. ಈ 47 ಇಯರ್ಸು ಇನ್ನೊಂದು 30 ವರ್ಷ ಆರಾಮಾಗಿರ್ತೇವೆ, 25 ವರ್ಷ ಆರಾಮಾಗಿರ್ತೀವಿ ಅನ್ನೋ ಒಂದು ಕಾನ್ಫಿಡೆನ್ಸಲ್ಲಿ ಇರ್ತೀವಿ. ಹೌದು. ಸೊ ಆ ಕಾನ್ಫಿಡೆನ್ಸಲ್ಲಿ ಅವ್ರು ಇಷ್ಟೆಲ್ಲ ಪ್ಲಾನ್ಗಳು ಮಾಡ್ಕೊಂಡಿದ್ರು. ಶಿವಕುಮಾರ್ ಸರ್ ಹೇಳಿದಾಗೆ ಅವರೆಲ್ಲ ಸೆಟಪ್ ರೆಡಿ ಇತ್ತು ಅವ್ರದ್ದು. ಸ್ಟುಡಿಯೋ ಇರ್ಬೋದು, ಯೂನಿಟ್ ಇರ್ಬೋದು, ಪ್ರತಿಯೊಂದು ಕ್ಯಾಮ್ರಾ ಎಲ್ಲ ರೆಡಿ ಮಾಡ್ಕೊಂಡಿದ್ರು. ಬಟ್ ಅದು ಒಂಥರ ಸ್ಟ್ರೆಸ್ ಜಾಸ್ತಿ ಆಯ್ತಾ ಅವ್ರಿಗೆ, ಭಾರ ಜಾಸ್ತಿ ಆಯ್ತಾ ಸರ್? ನೀವು ನಿರ್ಮಾಪಕರಾಗಿ ಹೌದು, ಈ ಒಂದು ಸೀರಿಯಲ್ ಆಗಿರ್ಬೋದು, ಒಂದು ಸಿನಿಮಾ ನಿರ್ಮಾಣ ಮಾಡಬೇಕಂದ್ರೆ ಸುಮ್ಮನೆ ಅಲ್ಲ, ಕೇಳ್ಪಟ್ಟಿದ್ದೀವಿ. ಹೆಂಗಿರುತ್ತೆ ಸರ್ ಆ ಒತ್ತಡ? ಅಯ್ಯೋ ಒತ್ತಡ, ಯಾಕೆಂದರೆ ಇನ್ವಾಲ್ವ್ಮೆಂಟು ಮೊದಲಾದರೆ ಯಾರೋ ಫೈನಾನ್ಷಿಯರ್ ಥರ ಇರೋದು ಬೇರೆ. ನಿರ್ಮಾಪಕನಿಗೆ ತುಂಬ ಜವಾಬ್ದಾರಿ ಇದೆ. ಇವಾಗ ಇವರ ಆನ್ ದಿ ರೆಡಾರ್. ಅವ್ರಿಗೆ ಸರಿಯಾಗಿ ಊಟ ತಂದು ಬಂದಿಲ್ಲ ಅಂದರೆ ಜನ ಕೇಳ್ತಾರೆ, ಕೆಲಸಗಾರರು. ಅಫ್ಕೋರ್ಸ್ ಇಟ್ಸ್ ಅ ಪಾರ್ಟ್ ಆಫ್ ದಿ ಸಿಸ್ಟಮ್. ನೀವು ಕೆಲಸ ಮಾಡಿಸ್ಕೊಂಡು ಊಟ ಕೊಡಬಾರ್ದು ಅಂತ ಅಲ್ಲ. ಸೊ ಅದೆಲ್ಲಕ್ಕೂ ರೆಡಿಯಾಗಿ ಮಾಡಬೇಕಾಗಿದೆ. ಯಾಕೆಂದರೆ ನಿರ್ಮಾಪಕ ಅದನ್ನು ಬಿಸ್ನೆಸ್ ಆಗಿ ತಗೊಳ್ಳೋವಂಥ ಶಕ್ತಿ ಇದ್ದರೆ ನಿರ್ಮಾಣ ಮಾಡಬೇಕು. ನೋಡೋಣ ಒಂದಿಷ್ಟು ಹಾಕ್ಬಿಟ್ಟು ಇನ್ನೊಂದಷ್ಟು ದುಡ್ಡು ಇಸ್ಕೊಂಬಂದು ಮಾಡೋಣ ಅಂದರೆ ಯಾವಾಗಲೂ ಒತ್ತಡ ಇದ್ದೇ ಇರುತ್ತೆ. ತುಂಬ ಕಷ್ಟ. ಇತ್ತೀಚಿನ ದಿನಗಳಲ್ಲಿ ಮೇಕಿಂಗ್ ಆಫ್ ಪ್ರೊಡಕ್ಷನ್ ಅಥವಾ ಯಾವುದೇ ಒಂದು ಸಿನಿಮಾ ಅಥವಾ ಸೀರಿಯಲ್ಲು ಇಟ್ ಈಸ್ ವೆರಿ ಡಿಫಿಕಲ್ಟ್ ಟಾಸ್ಕ್. ಇಟ್ಸ್ ನಾಟ್ ಸೋ ಈಸಿ. ನಾವು ಅಂದ್ಕೊಂಡಷ್ಟು ಸುಲಭ ಅಲ್ಲ ಇವತ್ತು. ಆ ಥರ ಇದೆ. ಬಟ್ ಒಂದು ಇದರಿಂದ ನಾವು ಏನು ಕಲಿತೀವಿ, ಇಂಥದ್ದಾದಾಗ ಮಾತ್ರ ನಾವು ಮಾತಾಡ್ತೀವಿ. ಹೌದು. ಅದನ್ನು ಗಣನೆಗೆ ತಗೊಳ್ಳಲ್ಲ. ಇವತ್ತು ಅದನ್ನು ಹೇಳ್ತಾ ಇದ್ದೆ. ಐ ವಾಸ್ ದಿ ಪ್ರೆಸಿಡೆಂಟ್ ಆಫ್ ಕರ್ನಾಟಕ ಟೆಲಿವಿಷನ್ ಅಸೋಸಿಯೇಷನು. ಆವಾಗಲೂ ಸಾಕಷ್ಟು ಕಾಳಜಿ ವಹಿಸ್ತಾ ಇದ್ವಿ. ಈಗಲೂ ಇನ್ನೂ ಕೆಲವು ಸ್ನೇಹಿತರುಗಳಿಗೆ ಹೇಳ್ತಿದ್ದೆ, ನೋಡ್ರಪ್ಪ ನೆಕ್ಸ್ಟು ಇನ್ನೊಂದು 4-5 ವಾರಗಳು ಕಂಟಿನ್ಯೂಸ್ ಆಗಿ ಇಡೀ ಟೆಲಿವಿಷನ್ ಉದ್ಯಮದಲ್ಲಿ ಇರುವಂಥವ್ರಿಗೆ ಎಲ್ರಿಗೂ ನಾನು ಆಸ್ಪತ್ರೆ ಕರ್ಕೊಂಡು ಫ್ರೀ ಹೆಲ್ತ್ ಚೆಕಪ್. ಯಾಕೆಂದರೆ ಒಂದೇ ದಿನ ಮಾಡ್ತಾರೆ ನುಗ್ಲು ಅಥವಾ ನಾನು ಬಿಡುವಾಗಿಲ್ಲ ಅಂತಲ್ಲ. 4-5 ವಾರಗಳ ಕಾಲ ಫ್ರೀ ಹೆಲ್ತ್ ಚೆಕಪ್ ಮಾಡೋಣ. ಅದಕ್ಕೇನು ದುಡ್ಡು ಕಾಸು ಬೇಕಾಗಿಲ್ಲ. ಬಟ್ ಅಟ್ಲೀಸ್ಟು ನಾವು ನೋಡೋದಕ್ಕೆ ಮೇಲೆ ಕಲರ್ಫುಲ್ ಆಗಿದ್ದೀವಿ, ಒಳಗಡೆ ಎಷ್ಟು ಉಳುಕಿದೆ ಅಂತ ದೇವರಾಣೆಗೂ ಗೊತ್ತಿರಲ್ಲ. ಅದನ್ನು ತಿಳ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಪಡಬೇಕು. ಯಾಕೆಂದರೆ ನಾವು ಸೆಲೆಬ್ರಿಟೀಸು ಅಥವಾ ಸಿನಿಮಾ ನಟರು ಅದಕ್ಕೆ ಸೀಮಿತ ಅಲ್ಲ. ಸಾರ್ವಕಾಲಿಕವಾಗಿ ಬೇರೆ ಕಾಮನ್ ಮ್ಯಾನ್ಗಳಿಗೆ ಆಗ್ತಾ ಇರುತ್ತೆ. ನಮ್ಮ ನೋಟಿಸ್ ಇಲ್ಲದೆ ಹೊಟ್ಟೋಗ್ತಾರೆ. ಇಲ್ಲಿ ನೋಟಿಸಿಗೆ ಬರುತ್ತೆ, ಬಟ್ ನಾವು ಪ್ರಿಕಾಷನ್ ತಗೊಂಡಿರಲ್ಲ. ಸೊ ಅದನ್ನು ನೆನ್ನೆನೇ ಆಗಿದ್ದಿದ್ರೆ ನನ್ನ ಆಸ್ಪತ್ರೆಗೆ ಬಂದಾಗ್ಲೂ ನಾನು ಹೇಳೋದು ECG ಇಸ್ ನಾಟ್ ಅ ರೆಫರೆನ್ಸ್. ಒಂದು ಆ ಟ್ರೋಪೈ ಟೆಸ್ಟ್ ಮಾಡಿಸಿ, ಟ್ರೋಪನಿನ್ ಟೆಸ್ಟ್ ಮಾಡಿದ್ರೆ ಅದರಲ್ಲಿ ಎನ್ಸೈಮ್ಸ್ ಎಷ್ಟು ರಿಲೀಸ್ ಆಗಿದೆ ಅಂತ ಡಾಕ್ಟರ್ ಹೇಳ್ತಾರೆ. ಸೊ ಅದಕ್ಕೊಂದು ಮಾನದಂಡ ಇರುತ್ತೆ. ಅದು ತೀವ್ರತೆ ಎಷ್ಟು ಅಂತ ಗೊತ್ತಾಗುತ್ತೆ. ತಕ್ಷಣ ಪಾಸಿಟಿವ್ ನೆಗೆಟಿವ್ ಇದ್ದರೆ ಇಮಿಡಿಯೇಟಾಗಿ ನೆಕ್ಸ್ಟ್ ಏನು ಆಂಜಿಯೋಗ್ರಾಮ್ ಮಾಡಬೇಕು ಅಥವಾ ಸ್ಟೆಂಟ್ ಹಾಕಬೇಕು, ಡಾಕ್ಟರ್ಗಳಿದ್ದಾರೆ, ಅದ್ರಲ್ಲಿ ದೇ ವಿಲ್ ಟೇಕ್ ಕೇರ್. ಸೆಲ್ಫ್ ಮೆಡಿಕೇಶನ್ ನಿಲ್ಲಿಸಿ, ಸೆಲ್ಫ್ ಅನಲೈಸೇಷನ್ ನಿಲ್ಲಿಸಿ, ಗ್ಯಾಸ್ಟ್ರಿಕ್ ಅಂತ ನಿಲ್ಲಿಸಿ. ವೆನ್ ಯು ಹ್ಯಾವ್ ಅ ಡಿಸ್ಕಂಫರ್ಟ್ ರೀಚ್ ದಿ ಹಾಸ್ಪಿಟಲ್. ಗೂಗಲ್ ಡಾಕ್ಟರ್ನ ನಿಲ್ಲಿಸಬೇಕು. ಸೊ ಈ ಲೈಫ್ ಎಕ್ಸ್ಪೆಕ್ಟೆನ್ಸಿ ಇದೆಯಲ್ಲ, ಆಕ್ಚುಲಿ ಇಂಡಿಯನ್ಸ್ ಜಾಸ್ತಿ ಆಗಿದೆ. 68ರಿಂದ 72 ಹಂಗೆ ಕಂಪೇರ್ ಮಾಡಿದ್ರೆ ಪಾಪ ಈ ಬೇಗ ಸತ್ತು ಹೋಗಿದ್ದಾರೆ. ಸೊ ಲೈಫ್ ಇಂಡಿಯನ್ ಆವರೇಜ್ ಇವತ್ತು 72 ವರ್ಷದವರೆಗೂ ಬದುಕ್ತಾರೆ. ಅಂಡ್ ನೀವು ನಂಬಿ ಸ್ಟ್ರೆಸ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದಕ್ಕೆ ಡಾಕ್ಟರ್ಸು ಸ್ಟಡಿ ಬಂದಿದೆ IMA ಇಂದ. ಡಾಕ್ಟರ್ಸ್ ದೇ ಡೈ ಅರ್ಲಿಯರ್ ದೆನ್ ಎ ಕಾಮನ್ ಮ್ಯಾನ್. ಇನ್ನು ಇಮ್ಯಾಜಿನ್ ಮಾಡ್ಕೋಬೋದು ಡಾಕ್ಟರ್ ಸ್ಟ್ರೆಸ್ ಎಷ್ಟಿರ್ಬೋದು, ಆ ಸ್ಟ್ರೆಸ್ ಎಫೆಕ್ಟ್ ಏನಾಗ್ಬೋದು ಮನುಷ್ಯನ ಮೇಲೆ ಅಂತ. ಸ್ಟ್ಯಾಟಿಸ್ಟಿಕ್ಸ್ ದೇ ಡೈ ಅರ್ಲಿ. ಸೊ ಹಂಗಾಗಿ ಎಲ್ಲೋ ಒಂದು ಕಡೆ ಆಮೇಲೆ ಈ ಚೆಕಪ್ ಇದೆಯಲ್ಲ, ಹೆಲ್ತ್ ಚೆಕಪ್ ರಿಯಲಿ ಇಂಪಾರ್ಟೆಂಟ್. ಸರ್ ನಾವು ಎಷ್ಟೋ ಸಾರಿ ಯಂಗ್ ಮ್ಯಾನ್ ಸಾಫ್ಟ್ವೇರ್ ಇಂಜಿನಿಯರ್ ಬರ್ತಾನೆ, ಅವನಿಗೆ ಯೂರಿನ್ ಪ್ರಾಬ್ಲಮ್ ಅಂದ ತಕ್ಷಣನೇ ಆ 4 ಸ್ಕಿನ್ ನೋಡಿದ ತಕ್ಷಣನೇ ಶುಗರ್ ಚೆಕ್ ಮಾಡ್ತೀರಾ? ನನಗೆಲ್ಲಿದ್ದೇವೆ ಡಾಕ್ಟ್ರೆ ಅಂತಾರೆ. ಮಾಡಿದರೆ 428 ಇರುತ್ತೆ. ನೋಡಿ, ಇವನ್ನೆಲ್ಲ ಒಂದು ರೆಗ್ಯುಲರ್ ಚೆಕಪ್ ಮಾಡಿದರೆ ಡೆಫಿನೆಟ್ಲಿ ಯಾವಾಗಲೂ ಕೂಡ ಡಿಟೆಕ್ಟ್ ಮಾಡಿದರೆ ಅದನ್ನು ಪ್ರಿಕಾಷನ್ ತೊಗೊಂಡ್ರೆ ಇವೆಲ್ಲ ಇಂಪಾರ್ಟೆಂಟ್. ಹೆಲ್ತ್ ಬಗ್ಗೆ ಇದೊಂದು ಲೆಸನ್ ನಮಗೆ. ಇವರು ಡೈರೆಕ್ಟರ್ಗಳು ಇವರೆಲ್ಲ ಪ್ರೆಸಿಡೆಂಟ್ಗಳು ಹೇಳ್ದಂಗೆ ವಾಟ್ ಎ ಗುಡ್ ಜಾಬ್. ಎಲ್ಲ ಎಂಪ್ಲಾಯೀಸಿಗೂ ಕೂಡ ಒಂದು ಆನ್ಯುವಲ್ ಹೆಲ್ತ್ ಚೆಕಪ್ ಮಾಡ್ತೀವಿ. ಇವೆಲ್ಲ ಇಂಪಾರ್ಟೆಂಟ್. ಸರ್ ಇದೇ 17th ಸರ್, ನಾವು ನಮ್ಮ ಕಲಾವಿದರಿಗೋಸ್ಕರ
ನಮ್ಮ ಸಂಸ್ಥೆಯಿಂದ ಫ್ರೀ ಹೆಲ್ತ್ ಚೆಕಪ್ ರೆಡಿ ಮಾಡಿದ್ದೀವಿ ಸರ್. ದಯವಿಟ್ಟು ಅದನ್ನ ನಮ್ಮೆಲ್ಲ ಕಲಾವಿದರು ಬಂದು ತಜ್ಞರು ಬಂದು ತಗೊಂಡ್ರೆ ಬಹಳ ಒಳ್ಳೇದು ಅಂತ ನಾನು ಭಾವಿಸ್ತೀನಿ. ನಮ್ಮ ಮಲ್ಲೇಶ್ವರಂ ಕ್ಲಬ್ ನನ್ನ ಅಸೋಸಿಯೇಷನ್ ಪ್ರೆಸಿಡೆಂಟ್ ಇದ್ದೀನಿ ಸರ್. 17ನೇ ತಾರೀಕು ನಾವು ನಮ್ಮ ಮೆಂಬರ್ಸ್ಗೆಲ್ಲ ಫ್ರೀ ಹೆಲ್ತ್ ಚೆಕಪ್ ಮಾಡ್ತಾ ಇದ್ದೀವಿ. ಸೊ ನೈಸ್.